ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಸಾಟರ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮನೆ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೀನಿ. ನೆನ್ನೆ ದೇವ್ರು ಜೋಡಿಸಿದ್ದೆಲ್ಲ ಕ್ಲೀನಾಗೆಲ್ಲ ತೆಗೆದು ರಿಮೂವ್ ಮಾಡಬೇಕು. ಅಂದರೆ ನೆನ್ನೆನೇ ಕಳಸೆಲ್ಲ ಕದಲಿಸ್ಬಿಟ್ಟಿರ್ತೀನಿ, ಅಂದರೆ ಅರ್ಜೆಂಟಲ್ಲಿ ತೆಕ್ಕೊಳಕ್ಕಾಗಲ್ಲ ನೈಟು. ಹಾಗಾಗಿ ಇವಾಗೆಲ್ಲ ನೀಟಾಗಿ ದೇವಿಗೆ ಅಲಂಕಾರ ಮಾಡಿರೋದು ಎಲ್ಲ ನೀಟಾಗಿ ತೆಗೆದು ಸಾರಿ ಎಲ್ಲ ಕ್ಲೀನ್ ರೆಡಿ ಮಾಡ್ಕೋಬೇಕು. ಇವಾಗ ಬಂದು ಶ್ರಾವಣ ಶನಿವಾರ ಅಲ್ವಾ, ಫಸ್ಟ್ ಪೂಜೆ ಮಾಡಿಬಿಡ್ತೀನಿ. ಆಮೇಲೆ ನೆನ್ನೆ ಏನೇನೆಲ್ಲ ಅರೇಂಜ್ ಮಾಡಿದೆ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ತೆಗಿಬೇಕು. ಟೈಮ್ ಬೇಕಾಗುತ್ತೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಎಲ್ಲ ಒಗೆದು ಒಣಗಾಕ್ಬಿಟ್ಟು ಬಂದಿದ್ದೀನಿ. ಸೊ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ಇಟ್ಟಿದ್ದೀವಿ, ಚೆನ್ನಾಗಿದೆ ಅಲ್ವಾ. ಇನ್ನೂ 2 ದಿವಸ ಇಡ್ಬೋದು. ಯಾಕೆ ಬಿಸಾಕೋದು, ಡೆಕೋರೇಟ್ ಆಗಿದೆ ಅಲ್ಲ ಅಂದ್ಬಿಟ್ಟು ಫ್ರಿಜ್ ಮೇಲೆ ಪ್ಲೇಸ್ ಮಾಡಿಸಿಟ್ಟಿದ್ದೀನಿ, ಅಲ್ಲೇ ಇರಲಿ ಅಂತ. ಇನ್ನು ದೇವಿನೆಲ್ಲ ರಿಮೂವ್ ಮಾಡಬೇಕು, ಏನನ್ನು ಮಾಡಿಲ್ಲ. ಇವಾಗ ಮುಗಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಅದು ಪೇಷನ್ಸ್ ಇಂದ ಬಿಚ್ಚಬೇಕು. ಯಾಕಂದ್ರೆ ಎಲ್ಲೆಲ್ಲಿ ಗುಂಪಿನ ಹಾಕಿರ್ತೀವಿ, ಏನೇನ್ ಮಾಡಿರ್ತೀವಿ ಅನ್ನೋದು ನೆನಪಿರಲ್ಲ. ಮಾಡುವಾಗ ಚಕ ಅಂತ ಸಿಕ್ಕಿದೆಲ್ಲ ಹಾಕಿ ಮಾಡ್ಬಿಟ್ಟಿರ್ತೀವಿ. ತೆಗಿವಾಗ್ಲೂ ಅಷ್ಟೇ ಕಾನ್ಶಿಯಸ್ ಆಗಿ ತೆಗಿಬೇಕು, ಇಲ್ಲಾಂದ್ರೆ ಸೀರೆನೋ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಷ್ಟು ಕೆಲಸ ಇದೆ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬಂದು ಅದು ಮಾಡೋಣ. ನೆನ್ನೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮುಗಿಸಿದ್ರು, ಅಷ್ಟೊಂದು ಸುಸ್ತಾಗಿದ್ರು ಕೂಡ ಶನಿವಾರದ ದಿವಸ ವಾರ ಮಾಡಲೇಬೇಕು ನಾವು. ಅದು ಅಲ್ಲದೆ ಇವಾಗ ಶ್ರಾವಣ ಮಾಸ ಇರೋದ್ರಿಂದ ಇನ್ನೂ ಮಿಸ್ ಮಾಡೋಂಗೇ ಇಲ್ಲ. ಅದು ಅಲ್ಲದೆ ದೇವಿಯನ್ನೆಲ್ಲ ಅಲಂಕಾರ ಮಾಡಿರೋದು, ಸೀರೆ ಉಡಿಸಿರೋದೆಲ್ಲ ತೆಗಿಬೇಕಂದ್ರೂ ನಾವು ಸ್ನಾನ ಮಾಡ್ಕೊಂಡು ಹೋಗಿನೇ ತೆಗಿಬೇಕು. ಹಾಗೆ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಸ್ನಾನ ಮಾಡಿಕೊಳ್ಳೇಬೇಕಾಗತ್ತೆ ತಲೆಗೆ. ಮತ್ತು ತಲೆಗೆ ಸ್ನಾನ ಮಾಡಿ ಎಲ್ಲನೂ ಮಾಡಿ ದೇವ್ರ ವಾರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲನೂ ನೀಟಾಗಿ ರಿಮೂವ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗಂತೂ ಒಂದು ವಾರದಿಂದ ತಲೆಗೆ ಸ್ನಾನ ಮಾಡಿ 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 ತಲೆ ಸಿಕ್ಕಾಬಟ್ಟೆ ನೋವ್ತಾ ಇದೆ. ನನಗೆ ಎಣ್ಣೆ ಹಚ್ಚಿಲ್ಲ ಅಂದರೆ ತಲೆನೋವು ಬರುತ್ತೆ. ಬಟ್ ವಿಧಿ ಇಲ್ಲ, ದೇವ್ರ ಕಾರ್ಯ ಮಾಡುವಾಗ ನೀಟಾಗಿ ಸ್ನಾನ ಮಾಡಲೇಬೇಕು ತಲೆಗೆ. ಅದೇನೋ ಒಂಥರ ಮೈಗೆ ಸ್ನಾನ ಮಾಡಿಕೊಂಡು ನಂಗೆ ಮಾಡೋಕ್ಕೆ ಸಮಾಧಾನ ಇರಲ್ಲ. ಹಾಗಾಗಿ ತಲೆಗೆ ಸ್ನಾನ ಮಾಡಲೇಬೇಕು. ಹಾಗಾಗಿ ಸ್ನಾನ ತಲೆಗೆ ಮಾಡ್ತಾನೇ ಇದ್ದೀನಿ. ಯಾವತ್ತು ಮುಗಿಯುತ್ತೋ ಗೊತ್ತಿಲ್ಲ. ಸೊ ಫೈನಲಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದಾಯಿತು, ತೆಗಿಬೇಕು. ಸೊ ಹಾಗಾಗಿ ಒಂದೊಂದೇ ಕ್ಲೀನ್ ಮಾಡ್ಕೊಳ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನನ್ನ ಮಗನ್ನ ಬರೋ ಶನಿವಾರ ದಾಸಪ್ಪನ ಕೂಡ ಕಳಿಸ್ತೀನಿ. ಟ್ರೈನಿಂಗ್ ಕೊಡ್ತಾ ಇದ್ದೀನಿ ನೋಡಿ. ಗೋವಿಂದ ಹೇಳ್ತಾ ನಾನು. ಚಿನಿ ಹೇಳ, ಗೋವಿಂದ ಗೋವಿಂದ. ಒಂದು 5 ಮನೇಲಿ ಅಕ್ಕಿನ ಇಸ್ಕೊಂಡ್ ಬರ್ಲಿ ಅಂತ ಕಳಿಸ್ತಾ ಇದ್ದೀನಿ. ಅಕ್ಕಿನೋ ಬೆಲ್ಲನೋ ಅವ್ರು ಏನ್ ಕೊಡ್ತಾ ಇರೋದು ಆ ತರ ಇಸ್ಕೊಂಡ್ ಬಂದ್ಮೇಲೆ ಮಾಮೂಲಿ ದಾಸಪ್ಪನ್ ಕರ್ಸಿ ತಂದಿರೋ ಅಕ್ಕಿನಲ್ಲಿ ದೇವ್ರಿಗೆ ಸಿಹಿ ಪೊಂಗಲ್ ಮಾಡಿ, ಮತ್ತೆ ಇನ್ನ ನಾವೇನೇನ್ ಮಾಡ್ತೀವಿ ಅಡ್ಗೆ ಎಲ್ಲ ಮಾಡಿ ಗೋವಿಂದನ್ ಮಾಡೋದು ಅಲ್ವಮ್ಮ. ಗೋವಿಂದ ಗೋವಿಂದ ಅಂತ ನಾಮ ಹಾಕಿ ಚೊಂಪು ಕೊಟ್ಟಿ ಕಳಿಸ್ತೀನಿ. ಅದಕ್ಕೆ ನನ್ನ ಮಗಂಗೆ ಇವಾಗಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಬರೋ ವಾರಕ್ಕೆ ಗೋವಿಂದ ಗೋವಿಂದ ಅಂತ. ಮಾಡ್ತೀಯಲ್ಲವ ನೀನ ಸ್ವಾಮಿ, ಮಾಡ್ತೀಯಲ್ಲವ ನೀನ? ಅವನ ಮನೇಲಿ ತಿರುಪತಿಗೆ ಹೋಗಿ ಬಂದ್ಮೇಲೆ ಅವ್ನು ಹೇಳ್ತಾರದು ಗೋವಿಂದ ಗೋವಿಂದ ಅಂತ. ಬನ್ನಿ ಫ್ರೆಂಡ್ಸ್, ಇದೆಲ್ಲ ಇವಾಗ ತೆಗೆದ್ಬಿಡೋಣ. ಹೂವ, ದೀಪ, ಅದಕ್ಕೆ ಹಾಕಿರೋ ಬತ್ತಿ ಎಲ್ಲ ಮಾಮೂಲಿ ಒಂದು ಟ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಕ್ಲೀನಾಗೆ ಇಲ್ಲಿ ಬತ್ತಿನೆಲ್ಲ ನಾವು ನೋಡಿ ಈ ತರ ಹೂವು ಹಾಕಿರ್ತೀವಲ್ಲ ದೇವ್ರು ಅಂದ್ರೆ ದೀಪಕ್ಕೆ ಎಲ್ಲ, ಅದ್ರಲ್ಲೇನೆ ಹಿಂಗ್ ಮಾಡ್ಕೊಂಡ್ಬಿಡಿ. ಅದರಲ್ಲೇ ಎಣ್ಣೆ ಮತ್ತೆ ಬತ್ತಿದು ಜಿಡ್ಡು ಎಲ್ಲ ಬಂದ್ಬಿಡುತ್ತೆ ಆಲ್ಮೋಸ್ಟ್. ಹಿಂಗ್ ತೆಕ್ಕೊಂಡು ಹಿಂಗ್ ಹಾಕೊಂಡ್ಬಿಡೋದು, ಒಂದ್ ಕವರ್ ಇಟ್ಕೊಂಡು. ಸುಮ್ಮನೆ ಅವಳನ್ನ ಇಸುತ್ತೀಯಾ? ಹಿಂಗೆಲ್ಲ ರಿಮೂವ್ ಮಾಡಿ ಈ ಟ್ರೇನಲ್ಲಿ ಹಾಕೊಂಡ್ಬಿಡ್ತೀನಿ. ಫ್ರೀ ಆದಾಗ ನಿಧಾನಕ್ಕೆ ವಾಶ್ ಮಾಡಿ ಎಲ್ಲಾನು ಎತ್ತಿಟ್ಕೋಬೇಕು. ಮತ್ತೆ ಗಣಪತಿ ಹಬ್ಬಕ್ಕೆ ಬೇಕಲ್ವಾ, ಹಾಗಾಗಿ ರಾತ್ರಿ ಹೊತ್ತೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಮಾಡ್ಕೋತಾ ಇದೀವಿ. ಈ ಬೆಳ್ಳಿ ಸಾಮಾನುಗಳು ತಗೊಳೋದು ಹೆಚ್ಚಲ್ಲ, ಅದು ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ. ಕಷ್ಟನೇ ಇಲ್ಲ ಅಂತಲ್ಲ, ಅಂದ್ರೂ ತಗೊಂಡ್ಮೇಲೆ ತುಂಬಾನೇ ಕಷ್ಟ. ಸ್ವಲ್ಪ ಕ್ಲೀನಾಗಿ ತೊಳಿಬೇಕು, ಎತ್ತಿಟ್ಕೋಬೇಕು, ಒರೆಸ್ಬೇಕು. ಮತ್ತೆ ಮಕ್ಳು ಇರ್ತಾರಲ್ಲ, ಇಂಥ ಮಕ್ಳಾದ್ರೆ ಇನ್ನೂ ಕಷ್ಟ ನೋಡ್ಕೋಬೇಕು. ಯಾಕಂದ್ರೆ ಒಂಚೂರು ಟಚ್ ಆಗಿ ಕೆಳಗೆ ಬೀಳಿಸ್ಬಿಟ್ರು ಡ್ಯಾಮೇಜ್ ಆಗ್ಬಿಟ್ರೆ ಬೇಜಾರು. ಇವಾಗಂತೂ ಬೆಳ್ಳಿ ರೇಟೇ ಆಗ್ಲಿ, ಚಿನ್ನದ ರೇಟೇ ಆಗ್ಲಿ, ಮತ್ತು ಬೆಳ್ಳಿ ಬಂದು ಇವಾಗ ಚಿನ್ನದ ರೇಟ್ ಆಗಿದೆ, ಚಿನ್ನ ಬಂದು ಡೈಮಂಡ್ ರೇಟ್ ಆಗಿದೆ. ಹಂಗಾಗ್ಬಿಟ್ಟಿದೆ ಇವಾಗಂತೂ. ಬೆಳ್ಳಿ ಸಾಮಾನು ತಗೊಳ್ಳೋದು ಕಷ್ಟ ಆಗ್ಬಿಟ್ಟೈತೆ. ಡೈಮಂಡ್ ರೇಟ್ ಎಲ್ಲ ಆಯ್ತಾ? ನಾವು ಡೈಮಂಡ್ ತಗೊಂಡೇ ಗೊತ್ತಿಲ್ವಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ಗೆ ಡೈಮಂಡ್ ತಗೊಂಡು ಏನ್ ಗೊತ್ತಿರುತ್ತೆ? ಚೆನ್ನಾಗಿದ್ಯಾ? ನಾನು ಡೈಮಂಡ್ ಎಲ್ಲ ಒಂದ್ ಸ್ವಲ್ಪ ತಗೊಂಡಿಲ್ಲ ಫ್ರೆಂಡ್ಸ್ ನಾವು. ಹಂಗಾಗಿ ನಮ್ಗೆ ಏನಾದ್ರು ರೇಟ್ ಗೊತ್ತಿಲ್ಲ. ಒರಿಜಿನಲ್ ಡೂಪ್ಲಿಕೇಟ್ ಅವ್ರು ಕೊಡೋದು ಅನ್ನೋದು ನಮಗ್ ಗೊತ್ತಿರಲ್ಲ.
ಯಾಕೆ ಬೇಕು? ನಾವು ಬರೀ ಚಿನ್ನ ಬೆಳ್ಳಿಲೇ ಓಡೋಣ ಅಷ್ಟೇ ಸಾಕು ನಾವು ಇದಕ್ಕೆ. ನೋಡೋಣ ದೇವ್ರ ಮುಂದೆ ಅನುಕೂಲ ಮಾಡಿದಾಗ. ಅಂದ್ರೂ ಡೈಮಂಡ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ, ತಿಳ್ಕೊಂಡು ತಗೋಬೇಕು. ಆಮೇಲೆ ಅದಕ್ಕೆ ಅಂತಾನೆ ಕೆಲವೊಂದಷ್ಟು ಕಂಡೀಷನ್ಸ್ ಇರುತ್ತೆ. ಅಂದ್ರೆ ಅದು ನಮ್ಗೆ ಬರುತ್ತೋ ಇಲ್ವಾ ಅಂತ ಕೇಳ್ಬಿಟ್ಟು ತಗೋಬೇಕು. ಸುಮ್ಮನೆ ನಮ್ಮ ಹತ್ರ ದುಡ್ಡಿದೆ ಶೋಕಿ ಮಾಡ್ತೀವಿ ಅಂತೆಲ್ಲ ತಗೊಳಕ್ ಬರಲ್ಲ ಡೈಮಂಡ್ ಎಲ್ಲ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವು ತಗೊಂಡು ಇಲ್ಲ ಇದುವರೆಗೂ. ನೆನ್ನೆ ತೊಳಿಬೇಕಾದ್ರೂ ಅಷ್ಟು ಪಾತ್ರೆ ಇತ್ತು, ಬೆಳ್ಳಿ ಪಾತ್ರೆ. ಇವಾಗ ಇಷ್ಟು ಪಾತ್ರೆ ಒಂದು ಟ್ರೇಕ್ ತುಂಬಿಟ್ಟಿದ್ದೀನಿ. ನಾನು ಫ್ರೀ ಇದ್ದಾಗ ವಾಶ್ ಮಾಡಿ ಇಟ್ಬಿಡ್ತೀನಿ, ಯಾಕೆಂದ್ರೆ ಮೈಂಡ್ ಫ್ರೀ ಇರ್ಬೇಕಿದೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ. ಹಾಗಾಗಿ ಇವಾಗ ನೆನೆ ಅಲಂಕಾರಕ್ಕೆ ಅಂತ ದೇವ್ರು ಪ್ರತಿ ವರ್ಷನೂ ಹೀಗೆ ಮಾಡ್ಬಿಟ್ಟು ವಾಪಸ್ ಮತ್ತೆ ಹಾಗೆ ಒಂದು ಪರ್ಸ್ ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ನೀಟಾಗಿ ಎತ್ತಿಟ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಹೊಸ ನೋಟ್ ಇದ್ದಂಗೆ ಇರುತ್ತಲ್ವ ಅಲಂಕಾರಕ್ಕೆ. ಹಾಗಾಗಿ ಎಲ್ಲ ನೋಡು ಕೊಡಪ್ಪ ಕಾಸು ಕೊಡಪ್ಪ. ಲಕ್ಷಾಂತರ ರೂಪಾಯಿ ಹುಡುಗ ಇವನು. ಕೊಡವ ಒಂಚೂರು ಯಾಮಾರದು ಅರ್ಧಾಕ್ಬಿಡ್ತಾನೆ ಫ್ರೆಂಡ್ಸ್. 10 ರೂಪಾಯಿ ನೋಟ್ನೇ ಬಿಡಲ್ಲ ಅವನು. ಒಂದು ನೋಟೆ ಅರ್ದು ಬಿಡ್ತಾನೆ. ಅದೇನ್ ಬುದ್ಧಿ ಕಲ್ತಾವನ. ದುಡ್ಡರಿಯೋದು, ದುಡ್ಡು ಮೂಸೋದು, ಪರ್ಸ್ ಮೂಸೋದು ಹಿಂಗೆಲ್ಲ ಮಾಡ್ತಾನೆ ಇವನು. ಅವ್ನ ಹೆಂಗ್ ಮಾಡ್ತಾನ ಗೊತ್ತಾ? ಹಿಂಗ್ ಹಿಡ್ಕೊಂಡ್ಬಿಡ್ತಾನ ನೋಟ್ನ. ಅವ್ರ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವ್ರ ಅಪ್ಪನೂ ಹಾಗೆ ಮಾಡ್ತಿದ್ರಂತೆ. ಅವ್ರ ಅಪ್ಪನೂ ಹಂಗೆ ಅಂತೆ. ನೋಟ್ ಹಂಗಂಗೆ ಕೈಲಿ ಹಿಡ್ದಿರೋದು ಹಂಗೆ ಅರ್ದು ಬಿಸಾಕ್ ಕೊಡೋಗ್ತಿದ್ರಂತೆ. ಹಾಗೆ ಜೀನ್ಸ್ ಪ್ರಾಬ್ಲಮ್ ಅನ್ಸುತ್ತಿದ್ದು. ಅವ್ರ ತಾತ ಮಾಡ್ತಿದ್ರು ಅಂತ ಇವನು ಹಂಗೆ ಮಾಡ್ತಾನೆ ಸೇಮ್. ನೀವು ಯಾವ ನೋಟಾರ ಕೊಡಿ, 10 ರೂಪಾಯಿದು 500 ರೂಪಾಯಿದು ಏನು ಗೊತ್ತಾಗಲ್ಲ ಅವ್ನಿಗೆ. ಹಿಂಗ ಅರ್ದಿ ಬಿಸಾಕ್ತಾ ಇರ್ತಾನೆ. ಒಂಥರ ಮೊಮ್ಮಕ್ಳು ಹುಡ್ತಾರೆ ಅಂತಾರಲ್ಲ, ಹಂಗ ಉಟ್ಬಿಟ್ಟ ಇವನು ಅವ್ರ ತಾತನ ತರ. ನಾವು ನೋಡಿಲ್ಲ ಅವ್ರ ಅಪ್ಪನ್ನೆಲ್ಲ, ಹಂಗೆ ಹೇಳೋದು. ಅವ್ರಪ್ಪ ಹಂಗೆ ಮಾಡ್ತಿದ್ರಂತೆ, ಅದಕ್ಕೆ ಇವನು ಹಂಗೆ ಮಾಡ್ತಾನೆ. ಕೆಳಗಿಟ್ಟೆ ದೇವಿನ ಸೀರೆ ಎಲ್ಲ ರಿಮೂವ್ ಮಾಡೋಣ ಅಂತ. ಇದೊಂಥರ ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ದೇವಿ ಕೆಳಗೆ ಕುತ್ಕೊಂಡಿರೋ ತರ ನೀಟಾಗ ಸಾರಿ ಎಲ್ಲ ಹರಡ್ಕೊಂಡಿರೋ ತರ ಬಂದಿದೆ ನೋಡಿ. ನೆಕ್ಸ್ಟ್ ಟೈಮ್ ಈ ಥರನೇ ಪ್ಲ್ಯಾನ್ ಮಾಡ್ಬಿಡೋಣ. ಚೆನ್ನಾಗಿದೆ ಒಂಥರ. ಈಗೆಲ್ಲ ರಿಮೂವ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬಟ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಒಂದು ಪಾರ್ಟ್ ಇಟ್ಕೊಂಡ್ಬಿಟ್ರೆ ಬಿಚ್ಚುವಾಗ ನನಗೆ ಆಮೇಲೆ ಈಸಿ ಆಗುತ್ತೆ. ನಮಗೆ ಯಾವಾಗ ಫ್ರೀ ಆಗ್ತೀವಿ ನೀಟಾಗಿ ಯಾವುದೇ ಪ್ಲೇಸಿಗೆ ಸೇರಿಸ್ಬೇಕು ಅಲ್ಲಿಗೆ ಆರಾಮಾಗಿ ಸೇರಿಸ್ಕೋಬೋದು. ಸೊ ಕಾಯಿಂದ ಸ್ವೀಟ್ ಮಾಡ್ಕೋಬೇಕು. ಕಳ್ಸಿದ ಕಾಯಿ ದೇವ್ರಿಗೆ ಇಕ್ಕಿರೋದು ಇದನ್ನ ಇದು ಮಾಡ್ತೀಯಾ? ಅಲ್ಲಾಡ್ತೈತ? ಸ್ವೀಟ್ ಮಾಡಬೇಕು, ಮಾಡಲೇಬೇಕು ಕಂಪಲ್ಸರಿ. ಹೌದು, ಸ್ವೀಟೇ ಮಾಡಬೇಕು. ನಿಧಾನಕ್ಕೆ ಒಂದು ಬಟ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲೆಲ್ಲಿ ಗುಂಪಿನ ಹಾಕಿದೀವಿ ಅದೆಲ್ಲ ನೀಟಾಗಿ ಒಂದು ಗೊತ್ತಾಗುತ್ತೆ, ನಮಗೆ ಸಿಗುತ್ತೆ. ಇಲ್ಲಾಂದ್ರೆ ಮಿಸ್ ಆಗುತ್ತೆ. ಅಯ್ಯೋ ಆಗಲ್ಲ, ಎಲ್ಲ ಚೆನ್ನಾಗಿ ಕಂಬಿ ಸುತ್ತಿದ್ದೀನಿ. ಆಕ್ಚುಲಿ ಇದು ತಂದಿರೋದಕ್ಕೆ ಸರಿ ಹೋಯ್ತು, ಇಲ್ಲಾಂದ್ರೆ ಕಷ್ಟ ಆಗಿರೋದು ನಮಗೆ ಮಾಡಕ್ಕೆ ಮುಖವಾಡನ. ಇದನ್ನು ಅಷ್ಟೇ, ಇದೆಲ್ಲ ಸ್ಯಾರಿ ಇದೆ ಅಲ್ವಾ, ಅದೆಲ್ಲ ರಿಮೂವ್ ಮಾಡಿಕೊಂಡು ನಾವು ರೀಯೂಸ್ ಮಾಡ್ಕೊಬೋದು, ಏನೂ ವೇಸ್ಟ್ ಆಗಲ್ಲ. ಲಾಸ್ಟ್ ಟೈಮು ಇದೆಲ್ಲ ಮತ್ತೆ ನೆಕ್ಸ್ಟ್ ಇಯರ್ಗೆ ನಮ್ಗೆ ಯೂಸ್ ಆಗುತ್ತೆ. ರಿಮೂವ್ ಮಾಡ್ಕೊಳ್ಳಿ. ಕೆಲವೊಂದೆಲ್ಲ ಯೂಸ್ ಆಗಲ್ಲ, ಅದನ್ನು ಬಿಸಾಕೊಂಡ್ರಾಯ್ತು. ಮತ್ತೆ ತಂದ್ರಾಯ್ತು. ಏನು 10 ರೂಪಾಯಿ ಸಿಗಲ್ಲ, 10 ರೂಪಾಯಿ. ಬಟ್ ನನಗೆ ಈ ಮಾಟಿ ಇಷ್ಟ ಆಯಿತು, ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಸಿಂಗಲ್ ಪೀಸ್ ಸಿಗುತ್ತೆ, ತಂದು ಆ ಥರ ಮಾಟಿ ಮಾಡಿದ್ದೆ, ಮುದ್ದಿನ ಮಾಡಿದ್ದೆ. ನೋಡ್ಬೋದಾ ಅಲ್ವಾ ಮೈದ? ನಿಧಾನಕ್ಕೆ ಬಿಚ್ಚಬೇಕು. ಎಲ್ಲ ಈ ಥರ ಗಮ್ ಹಾಕಿ ಅಂಟಿಸ್ಬಿಟ್ಟಿರ್ತೀನಿ. ಇದಂತೂ ಎಷ್ಟು ದಿವಸ ಆಯಿತು ಈ ಕಾಸಿನ ಸರ ತಗೊಂಡು ಫ್ರೆಂಡ್ಸ್. ಒಂಚೂರು ಶೈನಿಗೆ ಹೋಗಿಲ್ಲ. ಇಲ್ಲೇ ಮಾಮೂಲಿ ಲೋಕಲ್ ಶಾಪಲ್ಲಿ ತಗೊಂಡಿದ್ದು. ಏನೋ ಇಷ್ಟು ಗ್ರಾಮು ಅಷ್ಟು ಗ್ರಾಮು ಅಂತ ಚಿನ್ನ ಇರುತ್ತೆ ನೋಡಿ, 1 ಗ್ರಾಮ್ ಗೋಲ್ಡ್ ಅಂತಾರಲ್ಲ, ಆ ಥರದ್ದು ಏನಲ್ಲ. ಇದು ಸುಮಾರು ವರ್ಷ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂಚೂರು ಕಪ್ಪಾಗಿಲ್ಲ. ನೋಡ್ತಾ ಇರ್ಬೋದು. ಇದಕ್ಕೆ ಟ್ಯಾಗ್ ಹಾಕೊಳ್ಬೋದು. ಚೈನು ಇತ್ತು ಆ್ಯಕ್ಚುಲಿ. ನನಗೆ ಚೈನ್ ಈ ಥರ ಅಲಂಕಾರ ಮಾಡಿದಾಗೆಲ್ಲ ಬೇಡ ಬಿಚ್ಬಿಡ್ತೀನಿ ಅಂದ್ಬಿಟ್ಟು ಹುಕ್ ಹಾಕೊಂಡು ಹಾಕೊಳ್ಳೋದು ಬರ್ತೇನೆ ನೋಡಿ, ಅದು ಹಾಕೊಳ್ತೀನಿ. ನಿಜ ಒಂಚೂರು ಕಲರ್ ಹೋಗಿಲ್ಲ. ಎಷ್ಟು ಚೆನ್ನಾಗಿದೆ. ಸ್ಟೋನ್ಸ್ ಅಷ್ಟೇ ಚೆನ್ನಾಗಿದೆ. ಬೌಲ್ ಹಾಕ್ಬಿಡಮ್ಮ. ಇವೆಲ್ಲ ಮಾಮೂಲಿ ಸ್ಟೋನ್ಸ್ಗಳು ಫ್ರೆಂಡ್ಸ್. ಇವೆಲ್ಲ ತಂದು ಹಾಕೋಬಹುದು. ಸ್ಯಾರಿದು ಎಲ್ಲ ರಿಮೂವ್ ಮಾಡ್ಬಿಟ್ಟು ಬೇಗ ಕವರ್ಗೆ ಹಾಕ್ಬಿಡ್ತೀನಿ, ಬಿಸಾಕು. ರಿಮೂವ್ ಮಾಡಿದ್ದೀನಿ. ಇವಾಗ ಮುಖವಾಡ ಕಲಸಿದ್ದೆಲ್ಲ ರಿಮೂವ್ ಮಾಡಿದೆ. ನೀಟಾಗಿ ಎಲ್ಲನೂ ಎತ್ತಿಟ್ಕೊಳ್ಳೋಣ. ಇದು ಮಾಮೂಲಿ ಬೆಳ್ಳಿ ಸಾಮಾನು ತೊಳೆಯುವಾಗ ವಾಶ್ ಮಾಡ್ಕೊಬಿಡ್ಬೇಕು. ಹಾಗಾಗಿ ಎಲ್ಲ ರಿಮೂವ್ ಮಾಡ್ಕೊಂಡೆ. ಸೊ ಈ ಸ್ಟೂಲು ಮತ್ತು 2 ಮಣೆ ಕೊಟ್ಟಿದ್ರು, ಆಂಟಿ ಕೊಟ್ಬಿಟ್ಟು ಬರಬೇಕು. ಫ್ರೀ ಆದಾಗ ತೊಗೊಂಡೋಗಿ. ಇದು ನಮ್ಮ ಮನೆದಲ್ಲ, ಆಂಟಿ ಮನೆದು.
ಸೊ ಎಲ್ಲ ರಿಮೂವ್ ಮಾಡಿದ್ದೀನಿ. ಇವಾಗೆಲ್ಲ ಇದೆಲ್ಲ ಒಂದು ಕಡೆ ಇಟ್ಬಿಟ್ಟು ಸೀರೆ ನೀಟಾಗಿ ಒದ್ರಿ ಎತ್ತಿಕ್ಬಿಡ್ಬೇಕು. ಸೊ ಫ್ರೆಂಡ್ಸ್, ಸೀರೆ ಎಲ್ಲ ಮತ್ತೆ ಇವಾಗ ನೀಟಾಗಿ ಒದ್ರಿ ಜೋರಾಗಿ ಫೋಲ್ಡ್ ಮಾಡಿಕ್ಬೇಕು. ಸೊ ನಾನು ನಿಮಗೆ ಸೀರೆ ತೋರಿಸಿದ್ದೆ ಅಲ್ವಾ ಫಸ್ಟೇ, ಇನ್ನೊಂದ್ಸತಿ ತೋರಿಸ್ಬಿಡೋಣ ಹೇಗಿದೆ ಅಂತ. ಈ ತರ ಕೆಳಗಡೆ ದೊಡ್ಡ ಬಾರ್ಡ್ರು, ಮೇಲ್ಗಡೆ ಚಿಕ್ಕ ಬಾರ್ಡ್ರು. ಓ ಜರಿ ಇದೆಯಲ್ಲ. ಪ್ಲೈನ್ ಬ್ಲೌಸ್ ಮಾಡ್ಸದ ಗೋಲ್ಡ್ ಮಾಡ್ಸದ ಅಂತ ನಂಗೆ ಗೊತ್ತಿಲ್ಲ. ಬಾಟಲ್ ಗ್ರೀನ್ ಕಲರ್ ಎಂಬ್ರಾಯ್ಡ್ರಿ ಮಾಡಿಸ್ ಚೆನ್ನಾಗಿದೆ ಅಂತ ಹೇಳ್ತಾ ಹೌದು, ಲೈಟ್ ಕಲರ್ ಚಾಕ್ಲೇಟ್ ಬ್ರೌನ್ ಕಲರ್ ಮಾಡಿಸುವಂತ. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ನಾನು ಅಂತೂ ಗೊತ್ತಿಲ್ಲ. ನೀವ್ಯಾರ ವಿಡಿಯೋ ನೋಡೋರಿದ್ರೆ ಇದಕ್ಕೆ ಯಾವ ಕಲರ್ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಸೋದು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡೋಣ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಮಾಡ್ಸೋಣ ಸ್ವಲ್ಪ ಎಂಬ್ರಾಯ್ಡಿಂಗು ಅಂತ ಅನ್ಕೊಳ್ತಾ ಇದೀನಿ. ಹೇಗಿರುತ್ತೆ ಹೇಗ್ ಬರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಅಲ್ಲಿ ಎಂಬ್ರಾಯ್ಡ್ರಿ ಅಂಗಡಿಗೆ ಹೋದ್ರೆ ನೋಡೋಣ, ಅಲ್ಲಿ ಸುಮಾರು ಜನ ವರ್ಕ್ ಮಾಡ್ಸಿರ್ತಾರಲ್ಲ, ಕೆಲವೊಂದೆಲ್ಲ ಅಲ್ಲಿ ಹಾಕಿರ್ತಾರೆ, ಮಾಡಿ ನೋಡ್ಬಿಟ್ಟು ಹಿಂಗ್ ಮಡ್ಸ್ಕೊಂಡ್ಬಿಡೋದಂತೆ. ಮಡ್ಸ್ಕೊಂಡ್ಬಿಟ್ಟು ಹಿಂಗೆ ರಫ 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 ಹಿಂಗ್ ಹೊಡೆದಿ ಒಂದ್ 10 ಸತಿ, ಆಮೇಲೆ ಫೋಲ್ಡ್ ಮಾಡಿದ್ರೆ ಸುಕ್ಕೆಲ್ಲ ಹೊಟ್ಟೋಗ್ಬಿಡುತ್ತಂತೆ. ನೀವೆಲ್ಲ ಈ ತರ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಗೊತ್ತಿಲ್ಲದೆ ಇರೋರು ಮಾಡಿ ನೋಡಿ. ಸೀರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಿಟ್ರೆ